ನೋಡಿ, ಪೂರ್ತಿ ಬೋರ್ಡು ಹಿಂದಿನಲ್ಲಿದೆ ಆಯ್ತಾ. ಇವರ ಭಾಷಾಭಿಮಾನಕ್ಕೆ ನಾವು ಒಂದು ಮೆಚ್ಚುಗೆ ಸಲ್ಲಿಸಲೇಬೇಕು. ಇದೇನೋ ನಮ್ಮ ಅಣ್ಣವ್ರು ಹೇಳಿದಾರಲ್ಲ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಜೋರಾಗಿ ಹೇಳು. ಎಸ್, ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ, ಅರ್ಲಿ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಾವು ಎದ್ದು 2 ಅವರ್ 40 ನಿಮಿಷ ಆಗೋಗ್ಬಿಟ್ಟಿದೆ. ಸಮಯ ಇವಾಗ ತೋರಿಸಮ್ಮ ಇಲ್ಲಿ 5 ಗಂಟೆ 40 ನಿಮಿಷ ಬೆಳಿಗ್ಗೆ. ಸೊ ಏನು 2 ಅವರ್ 40 ನಿಮಿಷ ಯಾಕಾಯಿತು ನಾವೆದ್ದು ಅಂದರೆ, 3 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಾವು ಲಾಸ್ಟ್ ಇಯರ್ ಅಂದ್ಕೊಂಡಿದ್ವಿ ಏನಂದರೆ, ನಮ್ಮ ಜೀವನದಲ್ಲಿ ಒಂದು ಲಾಂಗ್ ರೋಡ್ ಟ್ರಿಪ್ ಮಾಡಬೇಕು ನಾವು ಲೈಫಲ್ಲಿ ಒಂದ್ಸರಿ ಅಂತ ಅಂದ್ಕೊಂಡಿದ್ವಿ. ಅದೇ ಥರ ಲಾಸ್ಟ್ ಟೈಮು ನಮ್ಮ ಮಗನ ಆಶಯದಿಂದ ಅಯೋಧ್ಯೆ, ಕಾಶಿ, ಗಯಾ ಮತ್ತು ಪುರಿ ಜಗನ್ನಾಥ್ ಎಲ್ಲ ಹೋಗಿ ಬಂದ್ವಿ. ಅದೆಲ್ಲ ವಿಡಿಯೋಗಳನ್ನು ನೀವು ನೋಡಿದ್ರಿ. ಸರಿ, ಯಾಕೆ ನಾವು ವರ್ಷಕ್ಕೊಂದ್ಸರ್ತಿ ಇದನ್ನು ರೋಡ್ ಟ್ರಿಪ್ ಮಾಡಬಾರ್ದು ಅಂತ ಆಮೇಲೆ ಇನ್ನೊಂದು ಥಾಟ್ ಬಂತು. ಅದಕ್ಕೆ ಸರಿ ಹೊರಟ್ಬಿಡೋಣ ಅಂತ ಹೇಳಿಬಿಟ್ಟು, ಓಕೆ, ಹೋದ ವರ್ಷ 5,000 ಕಿಲೋಮೀಟ್ರ್ ಹೋಗಿದ್ವಿ, ಈ ವರ್ಷ ಎಷ್ಟು ಸಾವಿರ ಹೋಗೋಣ ಅಂತ ನೋಡಿದಾಗ, ಇಲ್ಲ, ನಾವು ನಮ್ಮ ಏಜಲ್ಲಿ ಬೆಳೀತಾ ಇದ್ದಂಗೆ ಮತ್ತು ನಮ್ಮ ಸ್ಥಾನದಲ್ಲಿ ಬೆಳೀತಾ ಇದ್ದಂಗೆ ಇದರಲ್ಲೂ ಮುಂದಕ್ಕೆ ಹೋಗೋಣ ಅಂತ ಈ ಸರ್ತಿ ಒಂದು 6,500 to 7,000 ಕಿಲೋಮೀಟರ್ ರೋಡ್ ಟ್ರಿಪ್ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಸರಿ, ಎಲ್ಲಿಗೆ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡಾಗ ನಾನು ವೈಫು ಕೂತ್ಕೊಂಡ್ವಿ. ಹೆಚ್ಚು ಕಡಿಮೆ ಒಂದು 4-5 ದಿನ ಪ್ಲಾನಿಂಗ್ ಆಯಿತು ಅಲ್ವಮ್ಮ, 4-5 ಡೇಸ್ ಪ್ಲಾನಿಂಗು. ಏನಂದರೆ ರೂಟ್ ಪ್ಲಾನ್ ಮಾಡಲಿಕ್ಕೆ. ಸೊ ಇದರಲ್ಲಿ ಈ ಸರ್ತಿ ಪಶ್ಚಿಮ ಭಾಗದ ಒಂದು ನಮ್ಮ ದೇಶನ ಎಕ್ಸ್ಪ್ಲೋರ್ ಮಾಡೋಣ ಅಂತ, ಅಂದರೆ ವೆಸ್ಟರ್ನ್ ಪಾರ್ಟ್ ಆಫ್ ಅವರ್ ಕಂಟ್ರಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಸರಿ ಇವತ್ತು ಹೊರಟಿದ್ದೀವಿ. ಇದು 16 ದಿನಗಳ ರೋಡ್ ಟ್ರಿಪ್. ಎಸ್, 16 ದಿನ ಇದೇ ಕಾರಲ್ಲೇ ಇದೇ ಜರ್ನಿನಲ್ಲಿ ಇರ್ತೀವಿ ನಾವು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೊದಲನೇದು ಇವತ್ತು ನಮ್ಮ ಜರ್ನಿ ಬಂದು ಒಂದು 625 ಕಿಲೋಮೀಟ್ರು ಡ್ರೈವ್ ಮಾಡಬೇಕು ಇವತ್ತು. ಬೆಂಗಳೂರಿಂದ 655 ಕಿಲೋಮೀಟ್ರು. ಅದರಲ್ಲಿ ಆಲ್ರೆಡಿ ಒಂದು 100 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀವಿ. ನಾವು ತುಮಕೂರು ಬಿಟ್ಟು ಹೆಚ್ಚು ಕಡಿಮೆ ಶಿರಾ ಹತ್ರ ಇದ್ದೀವಿ ಆಲ್ರೆಡಿ. ಪಂಢರಾಪುರಕ್ಕೆ ಹೋಗ್ತಾ ಇದ್ದೀವಿ. ಪಂಢರಾಪುರದಿಂದ ಶನಿಸಿಂಗ್ನಾಪುರದಿಂದ ಶಿರ್ಡಿಗೆ, ಶಿರ್ಡಿಯಿಂದ ಕೃಷ್ಣೇಶ್ವರ ಜ್ಯೋತಿರ್ಲಿಂಗಕ್ಕೆ ಹೋಗ್ತೀವಿ. ಅಲ್ಲಿ ಸಾಧ್ಯ ಆದರೆ ಎಲ್ಲರ ಗುಹಾಂತರ ದೇವಾಲಯಗಳನ್ನು ನೋಡಿಕೊಂಡು ಅಲ್ಲಿಂದ ಉಜ್ಜಯಿನಿ ಮಹಾಕಾಳೇಶ್ವರ, ಅದಾದಮೇಲೆ ತಾಜ್ ಮಹಲ್ ಆದಮೇಲೆ ಕೃಷ್ಣನ ಜನ್ಮಸ್ಥಳ ಮಥುರಾ ಮುಗಿಸ್ಕೊಂಡು ಮತ್ತೆ ನಾವು ಲೆಫ್ಟ್ ಟುವರ್ಡ್ಸ್ ಬರ್ತೀವಿ. ಜೋಧ್ಪುರ್ ಮೇಲೆ ನಾವು ಪಾಸ್ಔಟ್ ಆಗಿ ಜೈಸಲ್ಮೇರ್, ಥಾರ್ ಮರುಭೂಮಿ ಮತ್ತು ದ ಗೋಲ್ಡನ್ ಸಿಟಿ ಆಫ್ ಅವರ್ ಕಂಟ್ರಿ ಜೈಸಲ್ಮೇರ್ನಲ್ಲಿ ಒಂದು ನೈಟ್ ಸ್ಟೇ, ಒಂದು ಡೆಸರ್ಟ್ ಸ್ಟೇ ಅಂತ ಕರಿಬೋದು, ಅದೊಂದು ಮಾಡಿಕೊಂಡು ಅದಾದಮೇಲೆ ಜೈಸಲ್ಮೇರಿಂದ ನಮ್ಮ ಇಂಡಿಯಾ ಪಾಕಿಸ್ತಾನ ಬಾರ್ಡ್ರ್ ಇದೆ. ನಾವು ನಮ್ಮ ಲೈಫಲ್ಲಿ ಆ ಥರ ಬಾರ್ಡರ್ ನೋಡಿಲ್ಲ. ಇಂಡಿಯಾ ಪಾಕಿಸ್ತಾನ ಬಾರ್ಡ್ರ್ ನೋಡಿಕೊಂಡು ಅಲ್ಲಿಂದ ಮತ್ತೆ ನಾವು ಗುಜರಾತ್ ಮೇಲೆ ಬಂದು ನಮ್ಮ ಹೆಮ್ಮೆಯ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಒಂದು ಪ್ರತಿಮೆ, ಏನು ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆ, ಅದನ್ನು ನೋಡಿಕೊಂಡು ಅಲ್ಲಿಂದ ಮತ್ತೆ ನಾಸಿಕ್ಕಿಗೆ ಬರ್ತೀವಿ. ನಾಸಿಕ್ಕಲ್ಲಿ ತ್ರಯಂಬಕೇಶ್ವರ. ನೀವು ಅನ್ಕೋಬೋದು ಶಿರಡಿಯಿಂದ ನಾಸಿಕ್ ಹತ್ರ ಅಲ್ವಾ, ನೀವು ಯಾಕೆ ಇದು ಮಾಡ್ತಿದ್ದೀರಾ ಅಂತ. ಬಿಕಾಸ್ ನಾವು ಇಲ್ಲಿ ಒಂದು ರೌಂಡ್ ಟ್ರಿಪ್ ಮಾಡಬೇಕಾದ್ರೆ ಎಕ್ಸಾಕ್ಟ್ ರೌಂಡ್ ಟ್ರಿಪ್ಪೇ, ನೀವು ನೋಡಿದ್ರೆ ಮ್ಯಾಪ್ ರೌಂಡಾಗೇ ಇದೆ. ಮತ್ತೆ ನಾವು ನಾಸಿಕ್ ಮೇಲೆ ಬರಬೇಕು. ಸೂರತ್ ಮೇಲೆ ಒಂದು ರೂಟ್ ಇದೆ, ನಾಸಿಕ್ ಮೇಲೂ ಒಂದು ರೂಟ್ ಇದೆ. ನಾವು ಸೂರತ್ ರೂಟ್ನ ನಾವು ಅವಾಯ್ಡ್ ಮಾಡ್ತಾ ಇದ್ದೀವಿ. ಬಿಕಾಸ್ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಸ್ವಲ್ಪ ಜಾಸ್ತಿ ಇದೆ ಅಂತ ಕೇಳ್ಪಟ್ಟೆ ಮತ್ತು ಅಬ್ಸರ್ವ್ ಮಾಡಿದೆ. ಅದರಿಂದ ನಾಸಿಕ್ ಮೇಲೆ ಬಂದು ತ್ರಯಂಬಕೇಶ್ವರ ನೋಡಿಕೊಂಡು, ನಾಸಿಕ್ಕಿಂದ 1,000 ಕಿಲೋಮೀಟರ್ ಇದೆ ಬೆಂಗಳೂರಿಗೆ. ಸೊ 2 ದಿನದಲ್ಲಿ ಬೆಂಗಳೂರಿಗೆ, ಅಂದರೆ 20. ಸೊ ನಮ್ಮ ಜೊತೆಲಿ ಬನ್ನಿ. ವಿಡಿಯೋಗಳು ಆಗ್ತಿರ್ಲಿಲ್ಲ, ಯಾಕಂದರೆ ನಾನು ರೆಗ್ಯುಲರ್ ಯೂಟ್ಯೂಬರ್ ಅಲ್ಲ. ಏನು ನಮ್ಮ ಒಂದು ಟ್ರಾವೆಲ್ ಮೆಮೊರೀಸ್ ಇರುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಷ್ಟೇ ನಮ್ಮ ಉದ್ದೇಶ. ಬನ್ನಿ. ಆಲ್ರೆಡಿ ವಿ ಹ್ಯಾವ್ ಟ್ರಾವೆಲ್ಡ್ ಒಂದು ಹೆಚ್ಚು ಕಡಿಮೆ 100 ಕಿಲೋಮೀಟರ್ ಆಲ್ರೆಡಿ ಆಗಿದೆ. ಸೊ ಇವತ್ತು ಇಟ್ಸ್ ಎ ವೆರಿ ಬಿಗ್ ಡೇ. 655 ಕಿಲೋಮೀಟರ್ಸ್. ಕೇಳ್ತಾರೆ ಜನ, ಏನು ಸರ್ ಹೆಂಗೆ ಓಡಿಸ್ತೀರಾ ನೀವು 665 ಕಿಲೋಮೀಟರ್ನ ಅಂತ. ಇಲ್ಲಿ ನಾನು ಒಬ್ಬನೇ ಅಂತಲ್ಲ, ನನ್ನ ಜೊತೆಲಿ ನನ್ನ ಮಡದಿ ಇದ್ದಾರೆ, ಮತ್ತು ಮಗ ಇನ್ನೂ ಮಲಗಿದ್ದಾನೆ. ಅವನಿಗೆ ಅಲ್ಲಿ ತೋರಿಸೋ ನಮ್ಮ ಮಗನ. ಅವನಿಗೇನಂದರೆ
ಅವ್ನು ಮಲಗಿರ್ಬೇಕು. ನಾವು ಮಲಗಿದ್ದಾಗಲೇ ಅವನ್ನ ಎತ್ಕೊಂಡು ಕಾರಲ್ಲಿ ತಂದು ಅವನ್ನ ಮಲಗಿಸ್ಕೋಬೇಕು. ಆಮೇಲೆ ಅವನು ಕಣ್ಬಿಟ್ಟಾಗ ಬೆಳಕಾಗಿರ್ಬೇಕು, ಕಾರಲ್ಲಿ ಇರಬೇಕು. ಆ ಒಂದು ಫ್ಯಾಂಟಸಿ ಫೀಲಿಂಗ್ ಅವನಿಗೆ, ಆಲ್ರೆಡಿ ಬೆಳಕಾಗಿದೆ, ಕಾರಲ್ಲಿ ಇದ್ದೀವಿ ಅಂತ ಅದೊಂದು ಫ್ಯಾಂಟಸಿ ಫೀಲಿಂಗ್ ಅವನಿಗೆ. ಸೊ ಇವರೆಲ್ಲರೂ ಸಾಥ್ ಕೊಡ್ತಾರೆ ನನಗೆ. ಆದ್ರಿಂದ ಎಷ್ಟು ಕಿಲೋಮೀಟರ್ ಆದರೂ ಆಗಲಿ ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ಮೋರ್ ಓವರ್ ಮನೆಯವರು ಡ್ರೈವ್ ಮಾಡ್ತಾರೆ, ಅವರೊಂದು ಮಧ್ಯದ ಒಂದು 100-150 ಕಿಲೋಮೀಟ್ರ್ ಡ್ರೈವ್ ಮಾಡ್ತಾರೆ. ಸೊ ಹೋಗ್ತೀವಿ. ಆ್ಯಂಡ್ ಮೋರ್ ಓವರ್ ಡ್ರೈವಿಂಗ್ ಇಷ್ಟ ನನಗೆ. ಆದ್ದರಿಂದ 650 ಏನು ತೊಂದರೆ ಇಲ್ಲ. ಬಿಕಾಸ್ ಲಾಸ್ಟ್ ಟೈಮ್ ನಾನು ಕೇರಳದಿಂದ ಬಂದಾಗ 820 ಕಿಲೋಮೀಟ್ರ್ ಅಟ್ಟೆ ಸ್ಟ್ರೆಚ್ ಡ್ರೈವ್ ಮಾಡಿದ್ದೆ ಒಂದು ಸರ್ತಿ. ಅದರಲ್ಲೊಂದು 200-250 ಕಿಲೋಮೀಟರ್ಸ್ ವೈಫು ಡ್ರೈವ್ ಮಾಡಿದ್ರು. ಅದರಿಂದ ಡ್ರೈವಿಂಗ್ ಇಷ್ಟ. ಇದೊಂದು ಲೈಫ್, ಈ ಥರ ಒಂದು ಲೈಫ್ನ ಎಕ್ಸ್ಪ್ಲೋರ್ ಮಾಡೋದು ಜೀವನದಲ್ಲಿ ಬೇಕು. ನಾವು ಬರೀ ಫ್ಲೈಟಲ್ಲಿ ಹೋಗ್ತೀವಿ, ಟ್ರೈನಲ್ಲಿ ಹೋಗ್ತೀವಿ ಅಂತ, ಅಥವಾ ಕ್ಯಾಬ್ ಮಾಡ್ಕೊಂಡು ಹೋಗ್ತೀವಿ, ಟಿ ಹೋಗ್ತೀವಿ ಅನ್ನೋದಕ್ಕಿಂತ ನಮ್ಮದೇ ಒಂದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸು. ಆಮೇಲೆ ತುಂಬ ಜನ ಕೇಳ್ತಾರೆ ಏನಂದರೆ, ನೀವು ಯಾವ ಥರ ಪ್ಲ್ಯಾನ್ ಮಾಡ್ಕೋತೀರಾ, ಮೊದಲೇ ಬುಕ್ ಮಾಡಿರ್ತೀರಾ ನಿಮ್ಮ ಡೆಸ್ಟಿನೇಷನ್ನ? ನೋಡಿ, ಇವಾಗ ತಾನೇ ಸೂರ್ಯೋದಯ ಆಗ್ತಾ ಇದೆ, ಅದ್ಭುತವಾದ ವ್ಯೂ. ಹೆಚ್ಚು ಕಡಿಮೆ ಶಿರಾ ಹತ್ರ ಇದ್ದೀವಿ ನಾವು. ಕೇಳ್ತಾರೆ ನಮಗೆ, ನೀವು ಯಾವ ಥರ ಮೊದಲೇ ನೀವು ಬುಕ್ ಮಾಡ್ಕೋತೀರಾ, ಟಿಕೆಟ್ಸ್ ಎಲ್ಲ ಅಂದರೆ ಹೋಟೆಲ್ ರೂಮ್ ಎಲ್ಲ ನೀವು ಬುಕ್ ಮಾಡ್ಕೊಂಡ್ಬಿಡ್ತೀರಾ ಮೊದಲೇ, ಯಾವ ಥರ ಏನು ಅಂತೆಲ್ಲ ಕೇಳ್ತಾರೆ. ನಾವು ಯಾವುದೇ ಕಾರಣಕ್ಕೂ ರೂಮ್ಗಳನ್ನು ಮೊದಲೇ ಬುಕ್ ಮಾಡಲ್ಲ. ಕಾರಣ ಏನು ಅಂದರೆ, ನಾವು 3 ಜನ ಇದ್ದೀವಲ್ಲ, ನಾವೊಂಥರ ಕ್ರೀಕ್ ಪಾರ್ಟಿ ಟೀಮ್ ಥರ. ಒಂದು ಜಾಗ ಇಷ್ಟ ಆಯಿತಾ, ಅಲ್ಲೇ ಬೇಕಾದ್ರೆ 2 ದಿನ ಇದ್ಬಿಡ್ತೀವಿ. ಟ್ರಾವೆಲ್ ಜಾಸ್ತಿ ಮಾಡೋದು ಬೇಡ ಅನ್ನಿಸ್ತಾ 2 ಡೇಸು 2.5 ಡೇಸ್ ಅಲ್ಲೇ ಇದ್ಬಿಡ್ತೀವಿ. ಅಥವಾ ನಾವು ಹೋಗಿದ್ದ ಕೆಲಸ ಮುಗಿದೋಯ್ತಾ, ಒಂದಿನಕ್ಕೆ ಅಲ್ಲಿಂದ ಟಿಕೆಟೇ ಖಾಲಿ ಮಾಡಿಬಿಡ್ತೀವಿ. ಅದರಿಂದಾಗಿ ಮೊದಲೇ ನಾವು ರೂಮ್ನ ಬುಕ್ ಮಾಡಿದ್ರೆ ಏನಾಗುತ್ತೆ, ಕಮಿಟ್ಮೆಂಟ್ ಆಗಿಬಿಡುತ್ತೆ, ಅಲ್ಲಿಗೆ ಆವತ್ತಿನ ದಿನ ಹೋಗಲೇಬೇಕು, ಅಥವಾ ನಾವು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಸೊ ಅಷ್ಟು ಪೂರ್ತಿ ಕೆಲಸನ ನಮ್ಮ ಹೋಮ್ ಮಿನಿಸ್ಟ್ರು ನೋಡ್ಕೋತಾರೆ. ಅವರೇನಂದರೆ, ನಾನು ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿಗೆ ಅಂತ ಹೇಳ್ತೀನಿ, ಅವರು ಆ ಡೆಸ್ಟಿನೇಷನ್ಲಿರೋ ಹೋಟ್ಲುಗಳನ್ನೆಲ್ಲ ಹುಡುಕ್ತಾರೆ. ಅವರು ಇಂಗ್ಲೀಷು, ಹಿಂದಿ, ಕನ್ನಡ ಎಲ್ಲ ಮಾತಾಡ್ತಾರಲ್ಲ. ಸೊ ಆ ಡೆಸ್ಟಿನೇಷನಲ್ಲಿ ಹೋಟ್ಲುಗಳನ್ನು ಹುಡುಕಿ ಅಲ್ಲಿಗೆ ಫೋನ್ ಮಾಡ್ತಾರೆ. ಆ ಹೋಟ್ಲುಗಳಿಗೆ ಒಂದು 3-4 ಶಾರ್ಟ್ ಲಿಸ್ಟ್ ಮಾಡ್ಕೋತೀವಿ. ಬಿಕಾಸ್ ಗೂಗಲಲ್ಲಿ ರಿವ್ಯೂಸ್ ನೋಡಿ, ಫೋಟೋಸ್ ನೋಡಿ ಶಾರ್ಟ್ ಲಿಸ್ಟ್ ಮಾಡ್ತೀವಿ. ಅಲ್ಲಿಗೆ ಫೋನ್ ಮಾಡಿ ಕೆಲವೊಂದು ಕ್ವಶನ್ಸ್, ನಮ್ಮದೇ ಆದಂಥ ಸ್ಪೆಸಿಫಿಕೇಷನ್ಸ್ ಇರುತ್ತೆ. ಅದರಲ್ಲಿ ಮೊದಲನೇದು AC ಇದೆಯಾ. ಬಿಕಾಸ್ ಇಲ್ಲಿ ಸ್ಕ್ಯಾಮ್ಗಳು ತುಂಬ ಆಗ್ತವೆ. ನಿಮಗೆ ಅಬ್ಸರ್ವ್ ಮಾಡಬೇಕು, ಏನು ಸ್ಕ್ಯಾಮ್ಗಳಂದರೆ AC ಇದೆಯಾ ಅಂತ ಕೇಳ್ತೀವಿ. ಅವರು AC ಹೇ ಹಮಾರ ರೂಮ್ ಮೇ ಆಯಿಯೇ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಮತ್ತೆ ನೆಕ್ಸ್ಟ್ ಕ್ವಶನ್ನು, ವಿಂಡೋ ACನ, ಸ್ಪ್ಲಿಟ್ ACನ, ಸೆಂಟ್ರಲೈಸ್ಡ್ ACನ. ಸೊ ವಿಂಡೋ AC ಅಂದರೆ ನಿಮ್ಗೊಂದು ಕಿಟಕಿದ ಒಂದಿಷ್ಟು ತಪ್ಪು ಬಾಕ್ಸ್ ಇಟ್ಬಿಟ್ಟು ಅದು ವರ್ಕ್ ಆಗಲ್ಲ, ಸುಮ್ಮನೆ ಆಟೋಕ್ಕುಂಟು ಲೆಕ್ಕಕ್ಕಿಲ್ಲ, ಆ ಥರ AC ಕೊಟ್ಬಿಟ್ಟು ಸ್ಕ್ಯಾಮ್ ಮಾಡ್ತಾರೆ. ನೆಕ್ಸ್ಟು ಟಾಯ್ಲೆಟ್ಸು ಕ್ಲೀನ್ ಆಗಿದೆಯಾ. ಅದಾದಮೇಲೆ ಪಾರ್ಕಿಂಗ್, ನಮ್ಮದು ಕಾರಲ್ಲಿ ನಾವು ಟ್ರಾವೆಲ್ ಮಾಡೋದ್ರಿಂದ ಪಾರ್ಕಿಂಗ್ ಅಂದರೆ ಮತ್ತೆ ಕೇಳ್ತೀವಿ, ನಿಮ್ಮದು ಪ್ರೈವೇಟ್ ಪಾರ್ಕಿಂಗ, ರೋಡ್ ಸೈಡ್ ಪಾರ್ಕಿಂಗ ಅಂತ. ಬಿಕಾಸ್ ನಮಗಿದು ಎಕ್ಸ್ಪೀರಿಯನ್ಸ್ ಆಗಿದೆ ಎಲ್ಲಿ ಅಂದರೆ, ಮೋಸ್ಟ್ಲಿ ಲಾಸ್ಟ್ ಟೈಮು ಇದಕ್ಕೆ ಹೋಗಿದ್ವಲ್ಲ, ನಾಗ್ಪುರ್ ಅಲ್ವಮ್ಮ. ನಾಗ್ಪುರ್ಗೆ ಹೋದಾಗ ಏನಾಯಿತು, ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸು ಪಾರ್ಕಿಂಗ್ ಹೇ ಹಮಾರ ಹೋಟೆಲ್ ಮೇ ಆಯಿಯೇ ಅಂದರು. ಸರಿ, ನಾವು ಹೊರಟ್ವಿ. ಅಲ್ಲಿ ನೋಡಿದ್ರೆ ಆ ಹೋಟ್ಲದು ಇರುವಂತಹ ರೋಡ್ ಬಂದು ಒಂದು 30 ಫೀಟ್ ರೋಡ್, ಅದು ರೋಡಲ್ಲೇ ಪಾರ್ಕ್ ಮಾಡಿಸಿದ್ರು. ನಾವು ಆಮೇಲೆ ಅವ್ರ ಹತ್ರ ಮಾತಾಡಿ, ಇಲ್ಲ ನಮ್ಮ ಕಾರ್ ಇದೆ, ಬಿಕಾಸ್ ರಿಜಿಸ್ಟ್ರೇಷನ್ನು ಬೇರೆ ಇದೆಯಲ್ವ, ಕೆ ಇದೆ, ಅದೆಲ್ಲ ಬೇರೆ ಕಡೆ. ನಾಗ್ಪುರ್ ಅಂದರೆ ಮಹಾರಾಷ್ಟ್ರ, MHL ಬರುತ್ತೆ ಅದು. ಆಮೇಲೆ ಸರಿ ಅವ್ರ ಹತ್ರ ಮಾತಾಡಿ ಒಂದು ಕಾರ್ನ ಸೇಫಾಗಿ ಒಂದು ಕಡೆ ಹಾಕ್ಬಿಟ್ಟು, ಆಮೇಲೆ ನಾವು ನಾರ್ಮಲಾಗಿ ಏನು ಮಾಡ್ತೀವಿ, ಒಂದು ಡೆಸ್ಟಿನೇಷನ್ನ ರೀಚ್ ಮಾಡಿದ ಮೇಲೆ ನಾವು ನಮ್ಮ ಕಾರ್ನ ತೆಗಿಯಲ್ಲ. ನಾವೇನು ಮಾಡ್ತೀವಿ, ಅಲ್ಲಿ ಲೋಕಲ್ ಆಟೋನೋ ಅಥವಾ ಅಲ್ಲಿ ಟ್ಯಾಕ್ಸಿನೋ, ಅಥವಾ ಈ ಕಡೆ ನೀವು ನಾರ್ತ್ ಇಂಡಿಯಾ ಕಡೆ ಹೋಗ್ಬಿಟ್ರೆ ಸೈಕಲ್ ರಿಕ್ಷಾಗಳು ತುಂಬ ಸಿಗ್ತವೆ, ಅಥವಾ ಬ್ಯಾಟ್ರಿ ಆಟೋಗಳು ತುಂಬ ಇರ್ತವೆ. ಅದನ್ನ ಇಟ್ಕೊಂಡು ಸೈಟ್ ಸೀಯಿಂಗಿಗೆ ಹೋಗ್ತೀವಿ ನಾವು. ಸೊ ಮತ್ತೆ ವಾಪಸ್ ಬರ್ತೀವಿ. ರೆಸ್ಟೋರೆಂಟ್ಗಳು ಅವ್ರ ಹತ್ರನೇ ಇದೆಯಾ ಕೇಳ್ಕೊತೀವಿ, ಸ್ಪೆಸಿಫಿಕ್ ಆಗಿ ವೆಜ್ ರೆಸ್ಟೋರೆಂಟು. ಬಿಕಾಸ್ ನಿಮಗೆ ಕರ್ನಾಟಕ ಬಿಟ್ಬಿಟ್ರೆ ಬೇರೆ ಕಡೆ ನಿಮಗೆ ವೆಜ್ ರೆಸ್ಟೋರೆಂಟ್ ಸಿಗೋದಿದೆಯಲ್ಲ, ಅದರಷ್ಟು ಹಿಂಸೆ ಇನ್ನೊಂದಿಲ್ಲ. ಸೊ ಅದರಿಂದ ವೆಜ್ ರೆಸ್ಟೋರೆಂಟ್ ಸ್ಪೆಸಿಫಿಕ್ ಆಗಿದೆಯಾ ಅಂತ ಕೇಳ್ಕೊಳ್ತೀವಿ. ಇಷ್ಟೊಂದು ನಮ್ಮ ಕ್ವಶನ್ಸ್ಗಳು ಇರ್ತವೆ. ಇಷ್ಟೆಲ್ಲ ಆದಮೇಲೂ ಆ ಹೋಟ್ಲಿಗೆ ಹೋಗಿ, ಆ ಹೋಟ್ಲಲ್ಲಿ ಮತ್ತೆ ಇನ್ನೊಂದು ಸರ್ತಿ ನನ್ನ ವೈಫ್ ಹೋಗಿ ಎಲ್ಲ ನೋಡ್ಕೊಂಬರ್ತಾರೆ, ಎಲ್ಲ ಕರೆಕ್ಟಾಗಿದೆಯಾ, ಅವ್ರ ಹೇಳಿದ ಪ್ರಕಾರನೇ ಇದೆಯಾ ಅಂತ. ಎಲ್ಲ ಇತ್ತು ಅಂದರೆ ಮತ್ತೆ ಅವ್ರ ಹತ್ರ ಬಂದು ಬಾರ್ಗೇನ್ ಮಾಡ್ತಾರೆ, ನಾನಲ್ಲ ಇವ್ರು ಮಾಡ್ತಾರೆ. ಬಿಕಾಸ್ ಐ ಆಮ್ ವೆರಿ ಪೂರ್ ಇನ್ ಬಾರ್ಗೇನಿಂಗ್. ಏನಕ್ಕೆ ಬಾರ್ಗೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಚೆಕ್ ಇನ್ ಆಗೋದು ಮಧ್ಯಾಹ್ನ 3:30-4 ಗಂಟೆ ಆಗುತ್ತೆ. ಮತ್ತೆ ಬೆಳಗಿನ ಜಾವ ಒಂದು 6 ಗಂಟೆ ಒಳಗೆ ಚೆಕ್ಔಟ್ ಮಾಡಿಬಿಡ್ತೀವಿ. ಅದರಿಂದ ಹೇಳ್ತೀವಿ, ನಾನು 12-13 ಅವರ್ಸ್ ಸ್ಟೇ ಮಾಡ್ತೀವಪ್ಪ ನಾವು, ಅಷ್ಟೇ ಕಡಿಮೆ ಮಾಡಿ ಅಂತ.
ಕಡಿಮೆ ಮಾಡಿರೋದು ಇದೆ ಅಲ್ವಾ ಲಾಸ್ಟ್ ಟೈಮ್? ಹೌದು, ಎಷ್ಟು 500 800 ತನಕನೂ ಕಮ್ಮಿ ಮಾಡಿದ್ದಾರೆ. ಕಡಿಮೆ ಮಾಡಿದ್ದಾರೆ. ಸೊ ಒಂದ್ ಕಡೆ 500 ರೂಪಾಯಿ ಆಗಲಿ 200 ರೂಪಾಯಿ ಆಗಲಿ 800 ರೂಪಾಯಿ ಆಗಲಿ ಉಳಿದ್ರೆ ನಮಗೆ ಅದು ಅನುಕೂಲ ಅಲ್ವಾ? ಸೊ ಅದೆಲ್ಲ ಮಾಡ್ಕೊಳ್ತೀವಿ. ಆಮೇಲೆ ಅಲ್ಲಿಯ ಲೋಕಲ್ ಫುಡ್ ಎಕ್ಸ್ಪ್ಲೋರ್ ಮಾಡ್ತೀವಿ. ನಾವು ಪಾರ್ಸಲ್ ಗೀರ್ಸಲ್ ಫುಡ್ ತೊಗೊಂಡು ಹೋಗಲ್ಲ. ಅಲ್ಲಿಯ ಲೋಕಲ್ ಫುಡ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಅಲ್ಲಿ ಏನು ಚೆನ್ನಾಗಿದೆ ಕೇಳ್ಕೊತೀವಿ. ಇಂಟರ್ನೆಟಲ್ಲಿ ಸರ್ಚ್ ಮಾಡ್ತೀವಿ, ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನ ನೋಡ್ತೀವಿ. ಸ್ವಲ್ಪ ಪ್ರಿಪ್ರೇಷನ್ ಜಾಸ್ತಿ ಇದೆ ರೋಡ್ ಟ್ರಿಪ್ಗೆ ಹೋಗ್ಬೇಕಾದ್ರೆ. ಮತ್ತು ನಾವೇ ಇಂಡಿವಿಜುವಲ್ ಆಗಿ ಹೋಗೋದ್ರಿಂದ ನಮಗೆ ಸ್ವಲ್ಪ ಪ್ರಿಪ್ರೇಷನ್ ಜಾಸ್ತಿ ಬೇಕಾಗುತ್ತೆ. ಬಟ್ ಇಟ್ಸ್ ಎ ಫನ್. ಕೆಲವರಿಗೆ ಇದು ರಿಸ್ಕ್ ಅನಿಸುತ್ತೆ ಮತ್ತು ಸ್ಟ್ರೆಸ್ ಅನಿಸುತ್ತೆ. ಬಟ್ ನಮಗೆ ಇಟ್ಸ್ ಎ ಫನ್, ವಿ ಎಂಜಾಯ್ ಇಟ್. ಬಟ್ ಇದರಲ್ಲಿ ಎಕ್ಸ್ಪೀರಿಯನ್ಸು ಕೂಡ ತುಂಬ ಚೆನ್ನಾಗಿರುತ್ತೆ. ನೀನು ಫೇಸ್ ತೋರ್ಸ್ ಮಾತಾಡು. ಇರಲಿ, ಏನು ಎಕ್ಸ್ಪೀರಿಯನ್ಸ್ ನಿನಗೇನು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಹೇಳು. ನಾವು ಅದ್ರ ಬಗ್ಗೆ ತಿಳ್ಕೊತೀವಿ. ಓಕೆ. ಏನೇ ಒಂದು ಪ್ಲೇಸಿಗೆ ಹೋಗ್ತಾ ಇದೀವಿ ಅಂತಂದ್ರೂ ಅದ್ರ ಬಗ್ಗೆ ತಿಳ್ಕೊತೀವಿ. ಸೊ ಅಲ್ಲಿ ಏನಿರುತ್ತೆ ಏನಿಲ್ಲ ಜಾಗಗಳನ್ನ ತಿಳ್ಕೊತೀವಿ. ಅಲ್ಲಿನ ಇನ್ಫಾರ್ಮೇಶನ್ಗಳನ್ನ ತಿಳ್ಕೊಂಡು ನಾವು ಹೇಳ್ತೀವಿ. ಸೊ ಅದು ಯಾವಾಗಲೂ ಮೆಮೊರಿಯಲ್ಲಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಕರೆಕ್ಟ್. ವೆರಿ ವ್ಯಾಲಿಡ್ ಪಾಯಿಂಟ್. ನಾವೊಂದು ಗೈಡೆಡ್ ಟೂರ್ ಅಥವಾ ನಮಗೆ ಪ್ಯಾಕೇಜ್ ಟೂರಲ್ಲಿ ಹೋಗ್ಬಿಟ್ರೆ ನಮ್ಮ ಬ್ರೈನ್ ಡೆಡ್ ಆಗಿಬಿಡುತ್ತೆ. ಯಾಕೆ ಡೆಡ್ ಆಗುತ್ತೆ ಅಂದರೆ ಬಿಡು ಅವ್ರು ತೋರಿಸ್ತಾರೆ ನಾವು ಅಲ್ಲಿ ಹೋಗ್ತೀವಿ ಅಂತ. ಬಟ್ ಇಲ್ಲಿ ಪ್ರತಿಯೊಂದನ್ನು ನಾವೇನೇ ಎಕ್ಸ್ಪ್ಲೋರ್ ಮಾಡಬೇಕಾಗಿರೋದ್ರಿಂದ ಇಟ್ಸ್ ಎ ಫನ್ ಆ್ಯಕ್ಟಿವಿಟಿ ನಮಗೆ. ಬೇರೆಯವ್ರಿಗೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಅಯ್ಯೋ ಏನಪ್ಪ ಇಷ್ಟೊಂದೆಲ್ಲ ನಾವು ರಿಸರ್ಚ್ ಮಾಡಬೇಕಾ ಹೋಗ್ಬೇಕಾ ಅಂತ ಅನ್ಸುತ್ತೆ. ಬಟ್ ನಮಗೆ ಇದು ನಮ್ಮ 3 ಜನಕ್ಕೂ ಇದು ಇಷ್ಟ. ಆಮೇಲೆ ವಿ ಲವ್ ಟ್ರಾವೆಲಿಂಗ್. ವಿ ಆಲ್ವೇಸ್ ಲವ್ ಟ್ರಾವೆಲಿಂಗ್. ನಮ್ಮನೇಲಿ ಎಲ್ಲರೂ ಅಷ್ಟೇ, ನಮ್ಮ ಅಪ್ಪ ಅಮ್ಮ ಇರ್ಬೋದು. ಬಿಕಾಸ್ ನೋಡಿ, ನಮ್ಮ ಅಪ್ಪ ಅಮ್ಮ ಅಮರನಾಥ ಯಾತ್ರೆಗೆ ಹೋಗಿದ್ದಾರೆ. ಅವರೆಲ್ಲ ಇವತ್ತು ಮೋಸ್ಟ್ಲಿ ಕುರುಕ್ಷೇತ್ರದಲ್ಲಿದ್ದಾರೆ. ಅಮ್ಮ ಅವರು ಫೋನ್ ಮಾಡಿದ್ದಾರೆ, ಕುರುಕ್ಷೇತ್ರದಲ್ಲಿದ್ದಾರೆ. ಮತ್ತೆ ವೈಷ್ಣೋದೇವಿ, ಅಮರನಾಥ ಯಾತ್ರೆ ಹೋಗಿದ್ದಾರೆ. ಆಮೇಲೆ ಪಹಲ್ಗಾಮ್ ಹೋಗ್ತಾ ಇದ್ದಾರೆ ಅನ್ಸುತ್ತೆ ಅಲ್ವಾ, ಕಾಶ್ಮೀರ. ಹೌದು, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಮತ್ತೆ ನನ್ನ ತಮ್ಮನ ಹೆಂಡತಿ, ತಮ್ಮನ ಮಕ್ಕಳು, ನಮಗೆಲ್ಲರಿಗೂ ಟ್ರಾವೆಲಿಂಗ್ ವಿ ಲೈಕ್ ಎ ಲಾಟ್. ಆದ್ರಿಂದ ನಮ್ಗೆ ಇದು ರಿಸ್ಕ್ ಅನ್ಸಲ್ಲ. ಇಟ್ಸ್ ಎ ಫನ್ ಅಂಡ್ ಎಕ್ಸ್ಪ್ಲೋರಿಂಗ್ ಅಂಡ್ ಅಡ್ವೆಂಚರ್ ಇದೆಲ್ಲ ಆಗುತ್ತೆ. ಸೊ ಬನ್ನಿ ನಮ್ಮ ಜೊತೆನಲ್ಲಿ 16 ದಿನ ಟ್ರಾವೆಲ್ ಮಾಡಿ. ಮಧ್ಯೆ ಇವಾಗ ನಮ್ದು ಇನ್ನೊಂದೇನಂದ್ರೆ ವೆರಿ ಇಂಪಾರ್ಟೆಂಟ್, ನಾನು ನಿಮ್ಗೆ ಹೇಳ್ಬೇಕಾಗಿರೋದು, ಬೆಳಿಗ್ಗೆ ಒಂದು 4:15 ಎದ್ದು, ನನ್ನ ವೈಫೈ ಫಸ್ಟ್ ಎದ್ದೇಳ್ತಾರೆ. 4:15 ಎದ್ದು ಅವರು ರೆಡಿಯಾಗಿ ನನ್ನನ್ನು ಮಗನ ಎಬ್ಬರಿಸ್ತಾರೆ. ಮಗ ಎದ್ದರೆ ಅವನಿಗೆ ಅವತ್ತಿನ ದಿನ ಅಲ್ಲಿ ಸ್ನಾನ ಗೀನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀವಿ. ನಾರ್ಮಲಾಗಿ ಎದ್ಬಿಡ್ತಾನೆ ಅವನು. ಇಲ್ಲ ಅಂದರೆ ಓಕೆ, ಆನ್ ದ ವೇ ಎಲ್ಲರೂ ರೆಸ್ಟ್ ರೂಮ್ಸ್ ಏನಾರು ಇತ್ತು ಅಂದರೆ ಅಲ್ಲ ಅವನಿಗೆ ಫ್ರೆಶ್ ಅಪ್ ಮಾಡಿಸ್ಕೊತೀವಿ. ನಾನು ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಬೆಳಿಗ್ಗೆ ಒಂದು 6 ಗಂಟೆ ಒಳಗಡೆ ನಾವು ಆ ಒಂದು ಜಾಗ ಬಿಟ್ಬಿಡ್ತೀವಿ. ಬಿಕಾಸ್ ವೆದರ್ ಕೂಲಾಗಿರುತ್ತೆ, ಬಿಸಿಲಿರಲ್ಲ. ಮತ್ತು ಇವಾಗ ಮಳೆಗಾಲ ಬಿಡಿಯೋದು ಬೇರೆ ಪ್ರಶ್ನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರಾಫಿಕ್ ಕಡಿಮೆ ಇರುತ್ತೆ. ಸ್ವಲ್ಪ ಡೆಸ್ಟಿನೇಷನ್ನ ಬೇಗ ರೀಚ್ ಆಗ್ಬೋದು ಅಂತ. ಬಿಕಾಸ್ ಇವಾಗ ನೋಡಿ, ನಾವು ಪಂಡ್ರಾಪುರಕ್ಕೆ ಹೋಗಬೇಕು. ಇಲ್ಲಿ ತೋರಿಸ್ತಿರೋ ಪ್ರಕಾರ ಇನ್ನೂ 553 ಕಿಲೋಮೀಟರ್ ಇದೆ. 553 ಕಿಲೋಮೀಟರ್ಗೆ ಇಟ್ಸ್ ಶೋಯಿಂಗ್ ಅರೌಂಡ್ 8 hours 55 minutes, 9 hours ಅನ್ಕೊಳ್ಳಿ. 2:48 PM ಹೋಗ್ತೀವಿ ಅಂತ. ಬಟ್ ಇಲ್ಲ, ಪ್ಲಸ್ 1.5 ಗಂಟೆ ಅಡಿಷನ್ ಮಾಡ್ಕೊಳ್ಳಿ. ಬಿಕಾಸ್ ಊಟಕ್ಕೆ ನೆನೆಸ್ಬೇಕಾಗತ್ತೆ, ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಳ್ಳೋಕ್ಕೆ. ಮಧ್ಯೆ ಒಂದು ಅರ್ಧ ಗಂಟೆ ಮಲಗ್ತೀನಿ ನಾನು, ವೈಫು ಮಲಗ್ತಾರೆ. ಬಿಕಾಸ್ ನಿದ್ದೆ ಬಂದಾಗ ಯಾವುದೇ ಕಾರಣಕ್ಕೂ ಡ್ರೈವ್ ಮಾಡಬಾರ್ದು. ದಟ್ ಈಸ್ ದಿ ವೆರಿ ಬ್ಯಾಡ್ ವರ್ಸ್ಟ್ ಥಿಂಗ್ ದಟ್ ವಿ ಡೂ. ನಿದ್ದೆ ಬಂದಾಗ ಡ್ರೈವ್ ಮಾಡಬಾರ್ದು. ನಾವೇನು ಮಾಡ್ತೀವಿ, ಹೋಗ್ತಾ ಯಾವುದೊಂದು ಪೆಟ್ರೋಲ್ ಬಂಕು ಅಥವಾ ಲೈಟ್ ಕಡಿಮೆ ಆಯಿತಾ? ಓಕೆನಾ? ಕಡಿಮೆ ಆಯಿತಾ? ಓಕೆ. ನಾವೇನು ಮಾಡ್ತೀವಿ, ಪೆಟ್ರೋಲ್ ಬಂಕು ಅಥವಾ ಡಾಬಾ, ಯಾವುದೋ ಒಂದು ಜನ ಇರುವಂತಹ ಜಾಗ ನೋಡಿಕೊಂಡು, ಹೆಂಗೂ ನಾವು ಎಸಿನಲ್ಲೇ ಇರ್ತೀವಿ ಕಾರಲ್ಲಿ, ಸೀಟ್ ಹಿಂದಕ್ಕೆ ಮಾಡ್ಕೋತೀವಿ. ಆಮೇಲೆ ಇವಾಗ ಒಂದು ಬೆಡ್ ಬೇರೆ ತಂದಿದ್ದೀವಿ ಹಿಂದೆಗಡೆ. ನನ್ನ ವೈಫು ತುಂಬ ದಿನದಿಂದ ಕೇಳಿ ಇನ್ಫ್ಲೇಟಬಲ್ ಬೆಡ್ ತೊಗೊಂಡಿದ್ದೀವಿ. ಹೋಗೊಂದು ಅರ್ಧ ಗಂಟೆ ಮಲಗಿಬಿಟ್ಟು ಆಮೇಲೆ ಹೊರಟ್ಬಿಡ್ತೀವಿ. ಆಮೇಲೆ ವೆರಿ ಇಂಪಾರ್ಟೆಂಟ್, ನಾವೇನು ಮಾಡ್ತೀವಿ ಅಂದರೆ, ನಾವು ಟ್ರಾವೆಲ್ ಮಾಡಬೇಕಾದ್ರೆ ದಿನಕ್ಕೆ 2 ಊಟ ಮಾಡೋದು, 2 ಸರ್ತಿ ಊಟ. ಮಧ್ಯಾಹ್ನ ಒಂದು 12-12ವರೆಗೆ ಬ್ರೇಕ್ಫಾಸ್ಟ್ ಕಮ್ ಲಂಚ್. ಮತ್ತು ಸಾಯಂಕಾಲ ಒಂದು 8-8ವರೆಗೆ ಊಟ. ಮಧ್ಯ ಕಾಫಿ ಅಥವಾ ಇಲ್ಲಿ ನಾರ್ತ್ ಇಂಡಿಯಾಗೆ ಹೋದಾಗ ಟೀ ಅಂತ ಅಂದ್ಕೊಳ್ಳಿ. ನನ್ನ ಮಗನ ಫೇವ್ರೇಟ್ ಅದು ಟೀ. ಅದು ಕುಡ್ಕೋತೀವಿ ಅಷ್ಟೇ. ಬಿಕಾಸ್ ವಿ ಈಟ್ ಲೆಸ್ ಡ್ಯೂರಿಂಗ್ ದಿ ಟ್ರಾವೆಲಿಂಗ್. ಸೊ ಆದ್ರಿಂದಾಗಿ ನಮಗೆ ಬೆಳಗಿನ ಡ್ರೈವ್ ಬಂದು ನಮಗೆ ಭಾಳ ಅನುಕೂಲ ಆ್ಯಂಡ್ ನಮಗೆ ಇಷ್ಟ. ವಿ ಲೈಕ್ ಎ ಲಾಟ್. ಅದರಿಂದ ಇದು ನಮ್ಮ ಡೇ ರೂಟೀನ್ ಇರುತ್ತೆ. ಆದ್ದರಿಂದ ನಮಗೆ ಡ್ರೈವ್ ಮಾಡೋದು ಗೊತ್ತಾಗಲ್ಲ. ನೋಡಿ, ಇನ್ನೂ 6 ಗಂಟೆ ಹೆಚ್ಚು ಕಡಿಮೆ. ನಾವು ಆಲ್ರೆಡಿ ಒಂದು 100-120 ಕಿಲೋಮೀಟರ್ ಬಂದುಬಿಟ್ಟಿದ್ದೀವಿ ನಾವು. ಆದ್ದರಿಂದ ನಿಮಗೆ ಗೊತ್ತಾಗಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು. ಸೊ ಬನ್ನಿ ನಮ್ಮ ಜೊತೆಲೆ ಟ್ರಾವೆಲ್ ಮಾಡಿ ನೀವು.
ಮಧ್ಯ ಒಂದು ಕಾಫಿಗೆ ನಿಲ್ಲಿಸೋಣ. ಸ್ವಲ್ಪ ಟೈಮ್ ಆಗಲಿ, ಒಂದು 8:30 9 ಗಂಟೆ ಆದಮೇಲೆ ನಿಲ್ಲಿಸೋಣ, ಕಾಫಿ ಕುಡಿಯೋಣ. ನಾವೆಲ್ಲ ಕುಡಿತೀವಿ, ನೀವು ನಮ್ಮ ಜೊತೆಯಲ್ಲಿ ವರ್ಚುವಲ್ ಆಗಿ ಕಾಫಿನ ಕುಡೀರಿ. ಪೂರ್ತಿ ಜರ್ನಿಗೆ ಬನ್ನಿ ನಮ್ಮ ಜೊತೆಯಲ್ಲಿ. ನೀವು ಟ್ರಾವೆಲ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಏನಾದ್ರು ಕರೆಕ್ಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಮತ್ತೆ ಸಿಗೋಣ. ಎಂಜಾಯ್ ದಿ ಸೀನರಿಕ್ ರೋಡ್, ಅರ್ಲಿ ಮಾರ್ನಿಂಗ್ ರೋಡ್. ಬಾಯ್. ವಿಜಯನಗರ ಜಿಲ್ಲೆಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಎಕೋ ಬರುತ್ತೆ ಅಂತ ಒಳ್ಳೆ ಮಜಾ. ಎಸ್ ಸ್ನೇಹಿತರೆ, ವಿ ಡಿಡ್ ಇಟ್. ಕರ್ನಾಟಕ ರಾಜ್ಯ ಇಲ್ಲಿಗೆ ಮುಗೀತು. 582 ಕಿಲೋಮೀಟರ್ ಆದ್ಮೇಲೆ ಕರ್ನಾಟಕ ಮುಗೀತು. ಮಹಾರಾಷ್ಟ್ರ ಸ್ಟಾರ್ಟ್ ಆಯಿತು. ನೋಡಿ, ಬೋರ್ಡ್ ಕಾಣಿಸ್ತಾ ಇದೆ ಲೆಫ್ಟ್ ಅಲ್ಲಿ, ಮಹಾರಾಷ್ಟ್ರ ರಾಜ್ಯ ಪ್ರಾರಂಭ. ಸೊ ಇಲ್ಲಿಂದ ಮಹಾರಾಷ್ಟ್ರ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬೆಳಿಗ್ಗೆಯಿಂದ 582 ಕಿಲೋಮೀಟರ್ನ ಡ್ರೈವ್ ಮಾಡಿ ಕರ್ನಾಟಕ ರಾಜ್ಯ ಮುಗಿಸಿ, ಅಂದರೆ ವಿಜಯಪುರ, ನಮ್ಮ ಬಿಜಾಪುರ ಅಂತ ಕರೀತಿದ್ವಲ್ಲ, ಅದು ವಿಜಯಪುರ. ಇವಾಗ ವಿಜಯಪುರ ಜಿಲ್ಲೆನ ಕ್ರಾಸ್ ಮಾಡಿ ಮಹಾರಾಷ್ಟ್ರಗೆ ಎಂಟರ್ ಆಗಿದ್ದೀವಿ. ಇನ್ನು 48 ಕಿಲೋಮೀಟರ್, 1 ಗಂಟೆ 5 ನಿಮಿಷ ಪಂಢರಾಪುರಕ್ಕೆ. ನೋಡಿ, ಕನ್ನಡ ಬೋರ್ಡ್ ಎಲ್ಲ ಮಾಯಾ, ಇಂಗ್ಲಿಷ್ ಬೋರ್ಡ್ ಆಯಾ. ಸರ್ ಕೌನ್ ಸಾ ಗಾಂವ್ ಹೈ? ಮಂಗವೇಡ. ಮಂಗವೇಡ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಮಂಗವೇಡ ಅಂತ ಒಂದು ಗ್ರಾಮ ಇದು, ಅಂದರೆ ಸಿಟಿ.
ಅಲ್ಲಿ ನೀವು ಆ ಬೋರ್ಡ್ ಇನ್ನೊಂದ್ಸರ್ತಿ ತೋರಿಸಮ್ಮ ರಶ್ಮಿ. ನೋಡಿ, ಪೂರ್ತಿ ಬೋರ್ಡು ಹಿಂದಿನಲ್ಲಿದೆ ಆಯಿತಾ. ಇವರ ಭಾಷಾಭಿಮಾನಕ್ಕೆ ನಾವು ಒಂದು ಮೆಚ್ಚುಗೆ ಸಲ್ಲಿಸಲೇಬೇಕು. ಇದೊಂದೇ ಬೋರ್ಡ್ ಅಂತಲ್ಲ, ನಾವು ಸುಮಾರು ಬೋರ್ಡ್ನ ನೋಡಿಕೊಂಡು ಈ ಒಂದು ಗ್ರಾಮಕ್ಕೆ ಅಥವಾ ಈ ಒಂದು ಸಿಟಿಗೆ ಬಂದಾಗ ನೋಡಿ, ಅಲ್ಲೂ ನೋಡಿ ಹಾಗೇನೆ ನೋಡಿ ಆಶೀರ್ವಾದ್ ಪೈಪ್ಸ್ನವ್ರು ಅದನ್ನು ಸ್ಪಾನ್ಸರ್ ಮಾಡಿದ್ದಾರೆ ಆಯಿತಾ. ಆದರೆ ಹಾಗೆ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ, ಮುಂದೆಗಡೆ ಒಂದು ಯಾವುದೋ ಒಂದು ಹೋಟ್ಲ್ ಇದೆ, ದಾಮಾಜಿ ಜಂಬೆ ಅದಾದ ಹೋಟೆಲ್ ಇದೆ ಇಲ್ಲಿ ಆಯಿತಾ. ಆಮೇಲೆ ಇಲ್ಲೊಂದು ಲೆಫ್ಟಲ್ಲಿ ಒಂದು ಸೂರ್ಯದೇವ್ ಅಂಬನ್ ಅಂತ ಒಂದು ಯಾವುದೋ ಒಂದು ಅಂಗಡಿ ಇದೆ ಇಲ್ಲಿ ಆಯಿತಾ. ಸಾರಿ, ಬ್ಯಾಂಕ್, ಇಟ್ಸ್ ಅ ಬ್ಯಾಂಕ್ ಆಯಿತಾ. ಆಮೇಲೆ ಇದು ಯಾವುದಿದು ಪೂಜಾ ರಂಗ್ ಇಲ್ಲಿ ಇದೆ ಕಡೆ ಲೆಫ್ಟಲ್ಲಿ, ಇದೊಂದು ಅಂಗಡಿ ನೋಡಿ. ಎಲ್ಲ ಬೋರ್ಡ್ಗಳೂ ಹಿಂದಿನಲ್ಲೇ ಇದೆ. ಅವರು ಇಂಗ್ಲೀಷಲ್ಲಿ ಹಾಕಿ ಹಿಂದಿನಲ್ಲೂ ಹಾಕಿಲ್ಲ. ಇದನ್ನು ನಾವು ಕಲಿಬೇಕಾಗಿರೋದೇನೆಂದರೆ, ನಾವು ಕನ್ನಡಿಗರು 60% ಕನ್ನಡ ಬಳಸಬೇಕು ಅಂತ ನಮ್ಮ ಕರ್ನಾಟಕ ಸರ್ಕಾರದ ಆದೇಶ ಇದ್ರೂ ನಾವೇನು ಮಾಡ್ತೀವಿ, ಇಲ್ಲಿ 10% ನೋಡಿ, ಎಲ್ಲ ಕಡೆ ಬೋರ್ಡ್ ನೋಡಿ ಇಲ್ಲಿ ಆಯಿತಾ. 10% ಕನ್ನಡ ಹಾಕಲ್ಲ ನೋಡಿ. ಇಲ್ಲಿ ದೊಡ್ಡ ಬೋರ್ಡ್ ಇದೆ, ಏನೇನೋ ಬರೆದಿದ್ದಾರೆ ಇಲ್ಲಿ. ನಮ್ಗೆ ಓದ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯೆಲ್ಲೋ ಕಲರ್ ಬೋರ್ಡ್ ಮೇಲೆ ನಮ್ಮ ಸ್ವಲ್ಪ ಪ್ಯಾನ್ ಮಾಡಲು ಕಾಣಿಸ್ತಾ ಇಲ್ಲ ಚೂರು ಕೆಳಗಡೆಯಿಂದ. ಆಯಿತಾ. ಸೊ ಇವರು ಎಲ್ಲ ಬೋರ್ಡ್ಗಳು ಹಿಂದಿನಲ್ಲಿದೆ. ಇವ್ರು ನೋಡಿ, ನಾವು ಭಾಷಾಭಿಮಾನ ಕಲಿಬೇಕು. ನಮ್ಮಲ್ಲಿ ಕನ್ನಡಿಗರಿಗೆ ನೋಡಿ, ತಿಳ್ಕೊಳ್ಳಿ ಕನ್ನಡಿಗರೇ, ನಾವುಗಳು ಎಲ್ಲ ಭಾಷೆನೂ ಸ್ವಾಗತಿಸ್ತೀವಿ. ಇಲ್ಲಿ ನೋಡಿ, ಒಂದೇ ಒಂದು ಬೋರ್ಡ್ ಇಂಗ್ಲೀಷಲ್ಲಿಲ್ಲ, ಅವರ ಮಾತೃಭಾಷೆನಲ್ಲಿ ಬರ್ಕೊಂಡಿದ್ದಾರೆ. ನಾವು ಇದನ್ನು ನೋಡಿ ಕಲಿಬೇಕು. ನಾವು 60% ಕನ್ನಡ ಯೂಸ್ ಮಾಡಿ, 60% ಕನ್ನಡ ಅಂದರೆ ನಾವೆಲ್ಲ ತಪ್ಪು ತಿಳ್ಕೊಂಡಿದ್ದೀವಿ. 60% ಹೆಸರು ಕನ್ನಡದಲ್ಲ, ಎಂಟೈರ್ ಬೋರ್ಡಲ್ಲಿ 60% ಕನ್ನಡ ಇರಬೇಕು. ನಾವೇನು ಮಾಡ್ತೀವಿ, ಹೆಸರನ್ನ ಮಾತ್ರ ದೊಡ್ಡದಾಗಿ ಹಾಕ್ಬಿಟ್ಟು 60% ಅಂತ 40% ಹಿಂದಿ ಹಾಕ್ತೀವಿ. ಅದು ತಪ್ಪೋದು. ನೋಡಿ, ಒಂದು ಕಾಲ್ ಬರ್ತಾ ಇದೆ, ಒಂದೇ ಸೆಕೆಂಡು ಪಾಸ್ ಮಾಡು. ನೋಡಿ, ಇದು ಬಸ್ ಸ್ಟ್ಯಾಂಡ್, ಇದು ಅದೇ ಮಂಗೇಹವಾಡ ಅನ್ನೋ ಬಸ್ ಸ್ಟ್ಯಾಂಡು. ಎಲ್ಲ ಬೋರ್ಡ್ಗಳು ಹಿಂದಿನಲ್ಲಿದೆ, ಎಲ್ಲ ಬೋರ್ಡ್ ಹಿಂದಿನಲ್ಲಿದೆ. ಇವರು ಇಂಗ್ಲೀಷಲ್ಲೂ ಸಹ ಹಾಕಿಲ್ಲ. ಸೊ ನಾನು ಹೇಳ್ತಾ ಇದ್ದೆ, 60% ಕನ್ನಡದಲ್ಲಿರಬೇಕು ಅಂದರೆ ಬರೀ ಹೆಸರು ಮಾತ್ರ ಅಲ್ಲ, 60% ಸೈಜಲ್ಲಲ್ಲ, ಎಂಟೈರ್ ಬೋರ್ಡ್ನ ಕಂಪೇರ್ ಮಾಡಿದ್ರೆ 60% ಕನ್ನಡದಲ್ಲೇ ಇರಬೇಕು ಅಂತ ಇಲ್ಲಿ ನೋಡಿ ಕಲಿಬೇಕು ನಾವು. ಈ ಮಹಾರಾಷ್ಟ್ರದಲ್ಲಿ ಮಂಗೇಹವಾಡ ಅನ್ನೋ ಒಂದು ವಿಲೇಜಲ್ಲಿ ನಾವು ಕನ್ನಡಿಗರು ಕಲಿಬೇಕು ಸ್ನೇಹಿತರೆ. ಭಾಳ ಬೇಜಾರಾಗ್ತಾ ಇದೆ ನೋಡಿ. ಕನ್ನಡದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಂಗ್ಲೀಷ್ ಬೋರ್ಡು, ಹಿಂದಿ ಬೋರ್ಡು ಹಾಕ್ತಾರೆ. ಎಲ್ಲ ಭಾಷೆನ ಪ್ರೀತಿಸೋಣ. ಏನೋ ನಮ್ಮ ಅಣ್ಣವ್ರು ಹೇಳಿದಾರಲ್ಲ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಜೋರಾಗಿ ಹೇಳು. ಎಸ್ ಸ್ನೇಹಿತರೆ, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಸ್ವಾಗತ ಪಂಡರಾಪುರಕ್ಕೆ. ವೆರಿ ಹ್ಯಾಪಿ ಟುಡೇ. ಯಾಕಂದರೆ ನಾವು ಅಂದ್ಕೊಂಡಿದ್ದ ಪ್ರಕಾರನೇ ಬೆಳಿಗ್ಗೆ ಒಂದು 4:15 ಹೊರಟು ಬಿಡೋಣ ಅಂತ ಅಂದ್ಕೊಂಡ್ವಿ. 4:30 ಶಾರ್ಪ್ ಹೊರಟ್ವಿ ನಾವು. ಶಾರ್ಪ್ 4:30 ಶಾರ್ಪ್ ಹೊರಟ್ವಿ. ನಾವು ಮನೆಯಿಂದ ಹೊರಟಾಗ 3:15 ತೋರಿಸ್ತಾ ಇತ್ತು ಪಂಡರಾಪುರಕ್ಕೆ. ನಾವು ಸ್ವಲ್ಪ ಎಲ್ಲೆಲ್ಲಿ ಬೇಗ ಆಗುತ್ತೋ ಅಲ್ಲಿ ಬೇಗ ಬಂದು ಫಸ್ಟ್ ಸ್ಟಾಪ್ ಕೊಟ್ಟಿದ್ದು ಸುಮಾರು 380-390 ಕಿಲೋಮೀಟರ್ ಆದಮೇಲೆ ಸ್ಟಾಪ್ ಕೊಟ್ವಿ. ಅದಾದಮೇಲೆ ಇನ್ನೊಂದು ಕಾಫಿ ಬ್ರೇಕ್ ಕೊಟ್ವಿ. ಅಷ್ಟು ಬಿಟ್ಟರೆ ದರ್ ಇಸ್ ನೋ ಬ್ರೇಕ್. ಸೊ ಬಿಫೋರ್ ಟೈಮ್ ವಿ ಆರ್ ಹಿಯರ್ ಆ್ಯಂಡ್ ವೆಲ್ಕಮ್ ಟು ಪಂಡರಾಪುರ. ಸೊ ಇದಾದಮೇಲೆ ಇವಾಗ ಹೋಟೆಲ್ಗೆ ಚೆಕ್ ಇನ್ ಆಗಬೇಕು. ಕೃಷ್ಣ ಕುಂಜ್ ಅನ್ನೋ ಹೋಟ್ಲಲ್ಲಿ ನಾನು ರೂಮ್ ಮಾಡಿದ್ದೀನಿ. ಕಾರಣ ಏನಂದರೆ ಮೇಜರಾಗಿ ಪಾರ್ಕಿಂಗು, ಮತ್ತು ಇಲ್ಲಿ ತುಂಬ ಇನ್ಫ್ರಾಸ್ಟ್ರಕ್ಚರ್ನ ಇವಾಗ ಮೊಬೈಲ್ ಟಾಯ್ಲೆಟ್ಸು ಅದೆಲ್ಲ ಡೆವಲಪ್ ಮಾಡಿದ್ದಾರೆ. ಮೋಸ್ಟ್ಲಿ ಮೊನ್ನೆ ಪ್ರಥಮ ಏಕಾದಶಿ ಆಯ್ತಲ್ಲ ಆಷಾಢಕ್ಕೆ, ಅದರಿಂದಾಗಿ ರಶ್ನ ಮ್ಯಾನೇಜ್ ಮಾಡಲಿಕ್ಕೆ 30 ಲಕ್ಷ ಜನ ಬಂದಿದ್ರಂತೆ. ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಮೋಸ್ಟ್ಲಿ ಇದೆಲ್ಲ ಮಾಡಿರ್ತಾರೆ. ನೋಡಿ, ಇಲ್ಲಿ ಯಾವುದೋ ಒಂದು ಮೊಬೈಲ್ ಟಾಯ್ಲೆಟ್ ಇದೆ ಲೆಫ್ಟಲ್ಲಿ. ಸೊ ಮೋಸ್ಟ್ಲಿ ಮಾಡಿರ್ತಾರೆ. ಸೊ ನಾವು ಹೋಗ್ತಾ ಇದ್ದೀವಿ. ಲೈಟಾಗಿ ಮಳೆ ಇದೆ, ಬಟ್ ಗುಡ್, ಒಳ್ಳೆ ವೆದರ್. ನೋಡೋಣ, ಹೋಗಿ ಚೆಕ್ ಇನ್ ಆಗಿ ಹೋಟ್ಲಲ್ಲಿ ಅದಾದಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ದರ್ಶನಕ್ಕೆ ಹೊರಡ್ತೀವಿ. ದರ್ಶನಕ್ಕೆ ಹೋಗಿ ಮತ್ತೆ ಇಲ್ಲೊಂದು 2-3 ದೇವಸ್ಥಾನ ಇದೆ, ಅದೆಲ್ಲ ನೋಡಿಕೊಂಡು ಒಂದು ಭೀಮಾ ನದಿ ಇದೆ ಇಲ್ಲಿ. ಭೀಮಾ ನದಿನಲ್ಲಿ ಒಂದು ಬೋಟಿಂಗ್ ಮಾಡಿ ಇವತ್ತಿನ ದಿನಾನ ಮುಗಿಸ್ತೇವೆ. ಮತ್ತು
ನೋಡೋಣ ಬನ್ನಿ. ದೇವಸ್ಥಾನದಲ್ಲಿ ಮೊಬೈಲ್ ಅಲೋ ಇಲ್ಲ ಆಬ್ವಿಯಸ್ಲಿ. ಬನ್ನಿ ಮತ್ತೆ ದೇವಸ್ಥಾನದ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಸ್ನೇಹಿತರೆ ನಮಸ್ಕಾರ. ಏನಪ್ಪ ಇದು ಕಾರಲ್ಲಿದ್ದವರು ಆಟೋದಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ. ಸೊ ನಾವು ಪಂಢರಪುರಕ್ಕೆ ಬಂದ್ವಿ. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು ನಾರ್ಮಲಾಗಿ ಒಂದು ಸಿಟಿಗೆ ಬಂದ ಮೇಲೆ ಕಾರ್ನ ತೆಗಿಯಲ್ಲ, ಯಾಕಂದರೆ ತುಂಬ ನ್ಯಾರೋ ರೋಡ್ಸ್ ಇರುತ್ತೆ ಅಂತ. ಸೊ ಬನ್ನಿ ನಮ್ಮ ಜೊತೆಯಲ್ಲಿ ಪಂಢರಪುರ ಒಂದು ಸಿಟಿನ ರೌಂಡ್ ಹಾಕ್ಕೊಂಡು ದರ್ಶನ ಮಾಡೋಣ, ಮೊಬೈಲ್ ಬಿಟ್ಟರೆ. ಸ್ನೇಹಿತರೆ, ಇದು ಭೀಮಾ ನದಿ ಅಂತ ಹೆಸರಿದಕ್ಕೆ, ಮತ್ತು ಚಂದ್ರಭಾಗಾ ನದಿ ಅಂತ ಕರೀತಾರೆ. ಎಲ್ಲೆಲ್ಲ ಹೋಗ್ತಾರಂತ? ಒಂದು ರೌಂಡ್ ಅಷ್ಟೇ ಮಾ.
और ಅದನ್ನ ಹೇಳಿದ್ರೆ ಅದು ಘಾಟ್ ಇದೆ ಇಲ್ಲಿ, ಘಾಟಿಂದ ಹೋಗ್ಬೇಕು भाई साहब। वो क्यों चरण दर्शन के लिए ना, चरण दर्शन के लिए चाचा कितने साल से कर रहे हो आप इधर? 50 ईयर्स। आपका उम्र क्या है? 70। 50 ईयर्स है यही जगह यही जगह। और सिर्फ वड़ा पाव बेचता है आप? सिर्फ वड़ा पाव। आपका नाम? ರಾಜ್ಪೂತ್ ನೋಡಿ ಸ್ನೇಹಿತರೆ, ಇದು ಈ ರಸ್ತೆ ಇದೆಯಲ್ಲ, ಈ ರಸ್ತೆ ಬಂದು ಪಾಂಡುರಂಗ ವಿಠಲನ ದೇವಸ್ಥಾನದಿಂದ ನೀವು ಆಚೆ ಬಂದು ರೈಟ್ ತಗೊಂಡು ರಾಜ್ಪೂತ್ ತಾತ ಅಂತ 50 ವರ್ಷದಿಂದ ವಡಾಪಾವ್ ಮಾಡ್ತಾರೆ. 50 ವರ್ಷ ವಡಾಪಾವ್.
ಸಿಂಪಲ್ ವಡಾಪಾವ್, ಚಟ್ನಿ ಗಿಟ್ನಿ ಅವೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ, ಸಿಂಪಲ್ ವಡಾಪಾವ್. ಇನ್ನೊಂದು ತಗೊಂಬಿಡೋಣ. ತಿನ್ನೋಣ ಫಸ್ಟ್, ಆಮೇಲೆ ತಗೋಣ. ಅವನಿಗೆ ಅದೇ ತಿನ್ನೋಣ ಫಸ್ಟ್, ಬಿಸಿ ಇದೆ. ಟೇಸ್ಟ್ ಮಾಡೋಣ. ಆಲೂಗಡ್ಡೆ ಪಲ್ಯ ಹಾಕಿದ್ದಾರೆ. ಅದೇ ಆಲೂಗಡ್ಡೆ ಬೋಂಡ ಪಲ್ಯ ಸೂಪರ್ ಆಗಿದೆ. ಎಷ್ಟು ಫ್ರೆಶು, ಬಾಂಡ್ಲಿಂದ ತೆಗೆದು ಬಾಯಿಗೆ ಬಂದಿದೆ, ಬಾಯಿಗೆ ಹೋಗ್ತಾ ಇದೆ. ಸಿಕ್ಕಾಪಟ್ಟೆ ಸರ್ ತಿನ್ನು. कितने का वड़ा पाव? कितने? 15. ಓ ಸೂಪರ್. 15 ರೂಪಾಯಿ ಸ್ನೇಹಿತರೆ, 15 ರೂಪಾಯಿ. ನಮ್ಮ ಜೀವಮಾನದಲ್ಲಿ ಇದೆ ಕಡಿಮೆ ವड़ा पाव ತಿಂತಾ ಇರೋದು ನಾವು. ಬೆಂಗಳೂರಲ್ಲಿ 50 ರೂಪಾಯಿ ಇಸ್ಕೊತಾರೆ मिनिमम. अच्छा, जब आप शुरू किया था ना 50 ईयर्स के पहले, कितना था वो उस समय? 3 rupees. 50 ईयर्स पहले 3 rupees 2 rupees. ಸೂಪರ್. ಆಮೇಲೆ ಇಲ್ಲಿ ಲೋಕಲ್ ಐಟ್ಸ್ ಬಂದು ತಿನ್ನೋದು ನೋಡಿ. ಎಲ್ಲಿ ಲೋಕಲ್ ಐಟ್ಸ್ ತಿಂತಾರೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ತಿನ್ಬೇಕು ನೀವು ಒಂದು. ಸೊ ನಾವು ಅದೇ ಥರ ಟ್ರೈ ಮಾಡ್ತಿದ್ದೀವಿ, ನೀವು ಅದೇ ಥರ ಟ್ರೈ ಮಾಡಿ. ಒಂದೇನಂದರೆ ನೀವು ಬಂದಾಗ ಫಸ್ಟು ನೀವೇನು ಕಾಣುತ್ತೋ ಅದೆಲ್ಲ ಟ್ರೈ ಮಾಡೋಕೆ ಹೋಗ್ತೀವಿ. ಒಂದು ರೌಂಡ್ ಬನ್ನಿ, ಸೈಡಲ್ಲಿ ಒಂದು ರೌಂಡ್ ಪೂರ್ತಿ ಎಷ್ಟು ದೊಡ್ಡ ರೋಡ್ ಇದೆ, ನೀವು ಇಲ್ಲಿ ನಿಂತಲ್ಲ ಎಲ್ಲ ಕಡೆ ಒಂದು ರೌಂಡ್ ಸೀದಾ ಬನ್ನಿ, ನೋಡ್ಕೊಳ್ಳಿ. ಲೋಕಲ್ ಐಟ್ಸಲ್ಲಿ ನಿಂತಿರ್ತಾರೆ, ಅಬ್ಸರ್ವ್ ಮಾಡಿ. ಮತ್ತು ವಾಪಸ್ ಬಂತೀನಿ, ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ನಮ್ಮ ಕೋಚ್ ನೋಡ್ತಿರ್ತಾರೆ, ಗುರು ಸರ್ ವಡಾಪಾವ್. कितने साल से आप चाय बना रहे हो? 20 साल.